ಎಲ್ಲಿಗಾರ ಹೋದಾಗ ಸೀಟ್ ಬೆಲ್ಟ್ಸ್ ಕಂಪಲ್ಸರಿ ಹಾಕೊಳ್ಳಪ್ಪ. ಹಾಂ ಹಿಂದೆ ಸಿಗ್ತದೆ. ನಾನು ಸ್ವಿಫ್ಟ್ 4 ಜನರೇಷನ್ ಕಾರ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂಡ್ ಇದ್ರ ಮುಂಚೆ ಇರೋ ಕಾರ್ಗೂ ಏನೇನು ಫೀಚರ್ಸ್ ಇದೆ, ಕಂಪ್ಯಾರಿಸನ್ಸ್, ಇಂಪ್ರೂವ್ಮೆಂಟ್ಸ್ ಎಲ್ಲ ಹೇಳ್ತೀನಿ. ಈ ಕಾರಲ್ಲಿರೋ ಕಾಂಪ್ಯಾಕ್ಟ್ ಸೈಜು, ಸ್ಪೋರ್ಟಿ ಡಿಸೈನು, ಪವರ್ಫುಲ್ ಫೀಲ್ ಕೊಡ್ತು. ಇನ್ಸ್ಟೆಂಟಾಗೆ ಹಿಟ್ ಆಯ್ತು ಈ ಗಾಡಿ. ಈ ಕಾರ್ ಬಂದಮೇಲೆ ಮಾರ್ಕೆಟ್ ಫುಲ್ ಚೇಂಜ್ ಆಗೋಯ್ತು. ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಫ್ಯಾಮಿಲಿವರೆಗೂ ಬಜೆಟ್ ಫ್ರೆಂಡ್ಲಿ ಕಾರ್ ಅಂತಲೇ ಇಷ್ಟಪಟ್ಟರು. ಮೈಲೇಜ್ಗಾಗಲಿ, ಇಂಜಿನ್ ಟಾರ್ಕ್ ಆಗಲಿ ಪರ್ಫೆಕ್ಟ್ ಆಪ್ಷನ್ ಐತೆ ಈ ಕಾರು. ಇನ್ನು ಈ ಜನ್ರೇಷನ್ಸ್ ಬಗ್ಗೆ ಹೇಳೋದಾದರೆ 2005ರಲ್ಲಿ ಜನರೇಷನ್ 1 ಲಾಂಚ್ ಮಾಡಿದರು. ಅವಾಗ ಇದನ್ನು ಬೇಸಿಕ್ ಕಾರ್ ಆಗಿತ್ತು. ಇದರೊಳಗೆ ಪವರ್ ಸ್ಟೇರಿಂಗ್ಸು, ಪವರ್ ವಿಂಡೋಸು ಮತ್ತು ಮ್ಯಾನ್ಯುಯಲ್ AC, ಮ್ಯೂಸಿಕ್ ಸಿಸ್ಟಮ್ಮು, ಡ್ಯೂಯಲ್ ಏರ್ಬ್ಯಾಗ್ಸ್, ABS ಕೊಟ್ಟರು. ಅದಾದಮೇಲೆ 2008ರಿಂದ 2009 ಟೈಮಲ್ಲಿ ಕಾರು 1 ಲಕ್ಷಕ್ಕಿಂತ ಜಾಸ್ತಿನೇ ಸೇಲ್ಸ್ ಕ್ರಾಸ್ ಮಾಡ್ತು. ಅದು ಸೇಲ್ಸ್ ಮಾತ್ರ ಅಲ್ಲ, ಸ್ವಿಫ್ಟ್ ಕಾರ್ ಆಫ್ ದ ಇಯರ್ ಅಂತ ತಗೊಂತು. 2006ರಲ್ಲಿ ಮಲ್ಟಿಪಲ್ ಆಟೋ ಅವಾರ್ಡ್ಸ್ ಅಂತ ವಿನ್ ಆಯಿತು. ಇನ್ನು ಸೆಕೆಂಡ್ ಜನರೇಷನ್ ಅಂದರೆ 2011ರಲ್ಲಿ ಅವಾಗ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರು. ಅದರಲ್ಲಿ ಇಂಟೀರಿಯರ್ ಇಂಪ್ರೂವ್ ಮಾಡಿದ್ರು, ಸ್ಟೇರಿಂಗ್ ಮೇಲೆ ಕಂಟ್ರೋಲ್ಸ್ ಕೊಟ್ಟರು, ಕೀಲೆಸ್ ಎಂಟ್ರಿ ಮತ್ತೆ ಪುಷ್ ಸ್ಟಾರ್ಟ್ ನ ಫೀಚರ್ಸ್ ತರ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ಡೈಲಿ ಯೂಸ್ ಕಂಫರ್ಟ್ ಕಾರ್ ಆಯ್ತು. ಇದರಿಂದ ಸ್ವಿಫ್ಟ್ ಕ್ರೇಜ್ ಕಮ್ಮಿ ಆಗ್ಲಿಲ್ಲ, ಇನ್ಫ್ಯಾಕ್ಟ್ 5 ಲಕ್ಷಕ್ಕಿಂತ ಜಾಸ್ತಿನೇ ಸೇಲ್ಸ್ ಕ್ರಾಸ್ ಮಾಡ್ತು. ಅದ್ರ ಜೊತೆಗೆ ಬೇರೆ ಬೇರೆ ಆಟೋ ಮ್ಯಾಗಝಿನ್ಸ್ ಇಂದ ಬೆಸ್ಟ್ ಹ್ಯಾಚ್ ಬ್ಯಾಕ್ ಅವಾರ್ಡ್ಸ್ ಅಂತ ಬರಕ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ 2018ರಲ್ಲಿ ಥರ್ಡ್ ಜನರೇಷನ್ ಅಲ್ಲಿ ಕಂಪ್ಲೀಟ್ ಮಾಡರ್ನ್ ಆಗಿ ಲಾಂಚ್ ಮಾಡಿದ್ರು. ಇದ್ರೊಳಗೆ ಟಚ್ ಸ್ಕ್ರೀನ್, ಆಪಲ್ ಕಾರ್ ಪ್ಲೇ, ಪರ್ಫಾರ್ಮೆನ್ಸ್ ಬೆಟರ್ ಮಾಡಿದ್ರು, ಫ್ಲೋಟಿಂಗ್ ರೂಫ್ ಲುಕ್ ಕೊಟ್ರು. ಈ ಟೈಮ್ ಅಲ್ಲಿ ಈ ಕಾರು 20 ಲಕ್ಷಕ್ಕಿಂತ ಜಾಸ್ತಿನೇ ಸೇಲ್ಸ್ ಕ್ರಾಸ್ ಮಾಡ್ತು. ಇದು ಇಂಡಿಯಾಗೆ ಬಿಗ್ಗೆಸ್ಟ್ ಹ್ಯಾಚ್ ಬ್ಯಾಕ್ ಸಕ್ಸಸ್ ಸ್ಟೋರಿ ಇದೊಂದಾಯ್ತು. ಸ್ವಿಫ್ಟ್ ಗೆ ICOTY ಕಡೆಯಿಂದ ಅವಾರ್ಡ್ ಸಿಕ್ತು. ಇವಾಗ ಪ್ರೆಸೆಂಟ್ ಅಂದ್ರೆ 4 ಜನರೇಷನ್ ಅಲ್ಲಿ 2024ಕ್ಕೆ ಲಾಂಚ್ ಮಾಡಿದ್ರು. ಈಗ ಲೇಟೆಸ್ಟ್ ಸ್ವಿಫ್ಟ್ ನ Z ಸೀರೀಸ್ ಅಲ್ಲಿ ಇಂಜಿನ್ ಕೊಟ್ರು, 9 ಇಂಚಿನ ಸ್ಕ್ರೀನ್ ಕೊಟ್ರು, ವೈರ್ಲೆಸ್ ಫೀಚರ್ಸ್ ಕೊಟ್ರು, 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಅಲ್ಲಿ ಕೊಟ್ರು, ESP ಹಿಲ್ ಹೋಲ್ಡ್ ಆಪ್ಷನ್ ಕೊಟ್ರು. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇವಾಗ 30 ಲಕ್ಷಕ್ಕಿಂತ ಜಾಸ್ತಿನೇ ಸೇಲ್ಸ್ ಆಗಿದೆ. 2005ರಿಂದ ಹಿಡಿದು ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿರೋ ಜರ್ನಿ ಇವತ್ತಿಗೂ ಮಿಲಿಯನ್ಸ್ ಗೆ ರೀಚ್ ಆಗಿದೆ. ಇದು ಕೂಡ ಒಂದು ಲೆಗೆಸಿ ಕಾರ್ ಅಂತಾನೆ ಹೇಳ್ತಾರೆ. ಇದು ಪಾಪ್ಯುಲಾರಿಟಿ ಜೊತೆಗೆ ಪ್ರತಿ ಜನರೇಷನ್ಸ್ ಅಲ್ಲಿ ಸೇಲ್ಸ್ ರೆಕಾರ್ಡ್ ಮಾಡ್ತಾ ಬಂದಿದೆ. ಇದರಲ್ಲಿ 1.2 ಲೀಟರ್ Z ಸೀರೀಸ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ Z12E ಅಂತಾನೂ ಕರೀತಾರೆ. ಇದರಲ್ಲಿ 3 ಸಿಲಿಂಡರ್ ಇಂಜಿನ್ ಇದೆ. 82 ಹಾರ್ಸ್ ಪವರ್, 112 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಲಾಸ್ಟ್ 3 ಜನರೇಷನ್ಸ್ ಅಲ್ಲಿ 4 ಸಿಲಿಂಡರ್ಸ್ ಕೊಟ್ಟಿದ್ರು. ಇವಾಗ 3 ಸಿಲಿಂಡರ್ಸ್ ನ ಶಿಫ್ಟ್ ಮಾಡಿದ್ರು. ಫ್ಯೂಲ್ ಎಫಿಷಿಯನ್ಸಿ ಮತ್ತೆ ಸ್ಮೂತ್ ಟ್ಯೂನಿಂಗ್ ಮಾಡಿದ್ರು. ಮೈಲೇಜು 24ರಿಂದ 25ವರೆಗೂ ಕೊಡುತ್ತೆ. ಯಾಕೆ ಕಮ್ಮಿ ಸಿಲಿಂಡರ್ ಅಂದ್ರೆ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಇರೋಕೆ ಮಾಡಿದ್ರು. ಹಿಂದಿನ ಜನರೇಷನ್ ಸ್ವಿಫ್ಟ್ ಗೂ ಇವಾಗಿನ ಸ್ವಿಫ್ಟ್ ಗೂ ಏನ್ ಡಿಫರೆನ್ಸ್ ಅಂದ್ರೆ, ಹಳೆ ಸ್ವಿಫ್ಟ್ ಅಲ್ಲಿ 1.2 ಲೀಟರ್ A ಸೀರೀಸ್ ವಿತ್ 4 ಸಿಲಿಂಡರ್ ಇಂಜಿನ್ ಇತ್ತು. ಸ್ಮೂತ್ನೆಸ್ ತುಂಬಾ ಚೆನ್ನಾಗಿತ್ತು. ಇಂಜಿನ್ ಸೌಂಡ್ ರಿಫೈಂಡ್ ಆಗಿತ್ತು. ವೈಬ್ರೇಷನ್ಸ್ ಅಷ್ಟು ಇರಲಿಲ್ಲ. ಪವರ್ ಅಪ್ರಾಕ್ಸ್ 90 ಹಾರ್ಸ್ ಪವರ್ ಜೊತೆಗೆ 113 ನ್ಯೂಟನ್ ಮೀಟರ್ ಟಾರ್ಕ್ ಇತ್ತು. ಅದೇ ಪ್ರೆಸೆಂಟ್ ಅಲ್ಲಿರೋ ಸ್ವಿಫ್ಟ್ ಅಲ್ಲಿ 1.2 ಲೀಟರ್ Z ಸೀರೀಸ್ 3 ಸಿಲಿಂಡರ್ ಇಂಜಿನ್ ಬಂದಿದೆ. ಇಂಟೀರಿಯರ್ ವಿಷಯಕ್ಕೆ ಬರೋಕ್ಕಾದ್ರೆ ಇದು ಟಾಪ್ ಅಂಡ್ ವರ್ಷನ್ ಆಗಿರೋದ್ರಿಂದ ಇಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಕೊಟ್ಟಿರ್ತಾರೆ. ಹಳೆ ಸ್ವಿಫ್ಟ್ ತರನೇ ಇಲ್ಲಿ ಮೀಟರ್ ಬೋರ್ಡ್ ಸೇಮ್ ಇದೆ, ಓಡೋಮೀಟರ್ ಸೇಮ್ ಇದೆ. ಅಂಡ್ ಇದರ ಸ್ಪೆಷಾಲಿಟಿ ಕೊಟ್ಟಿರೋ ಕಾರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೇಸ್ ಕೊಟ್ಟಿದ್ದಾರೆ ಅಂಡ್ AC ಕಂಟ್ರೋಲರ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ ಅಂಡ್ ಇದರಲ್ಲಿ ಮೋಡ್ ಸೆಟ್ಟಿಂಗ್ ಬರುತ್ತೆ ಮತ್ತೆ ವಾಲ್ಯೂಮ್ ಡೌನ್ ಬರುತ್ತೆ. ಫ್ರಂಟ್ AC, ರಿಯರ್ AC ವೆಂಟ್ ಕೊಟ್ಟಿದ್ದಾರೆ. ಇಲ್ಲೂ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ, 2 ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಸೀಟ್ಸ್ ಕಂಫರ್ಟ್ ಆಗಿ ಕೊಟ್ಟಿದ್ದಾರೆ. ಡ್ಯುಯಲ್ ಟೋನ್ ಮಿರರ್ ಕೊಟ್ಟಿದ್ದಾರೆ. ಕ್ಲಸ್ಟರ್ ಕೊಟ್ಟಿದ್ದಾರೆ ಕಾರಲ್ಲಿ. ಕಾರ್ ಓನರ್ ನ ಪರಿಚಯ ಮಾಡಿಸ್ಕೊಡ್ತೀನಿ. ಕಾರ್ ತಗೊಳ್ಳೋದಕ್ಕೆ ಏನ್ ಮೇನ್ ರೀಸನ್ ಅಂತಾನು ಹೇಳ್ತಾರೆ. ನನ್ನ ಹೆಸರು ಕಾರ್ತಿಕ್ ಬಿ ಅಂತ. ನಮ್ದು ತಾಲಿಪಟ್ಟು ಅಂಗಡಿ ಇದೆ ಆಂಜನೇಯ ಬಡಾವಣೆಯಲ್ಲಿ. ನಮ್ಮ ಫ್ಯಾಮಿಲಿಗೆ ಒಂದು ಕಾರ್ ಬೇಕಂತ ಈ ಕಾರ್ ತಗೊಂಡಿದ್ದು. ಅದು ರೆಡ್ ಕಲರ್ ಏನಕ್ಕಪ್ಪ ಅಂದ್ರೆ ಒಂದು ರೆಡ್ ಕಲರ್ ಆಗಿ ಒಂದು ಚೆನ್ನಾಗಿ ಒಂದು ಲುಕ್ ಐತಿ, ಹಂಗಾಗಿ ತಗೊಂಡಿದ್ದೀನಿ. ರೆಡ್ ಕಲರ್, ರೆಡ್ ಇತ್ತು, ವೈಟ್ ಇತ್ತು, ಬ್ಲೂ ಕಲರ್ ಇತ್ತು, ಒಂದು 3-4 ಕಲರ್ ಇದ್ವು. ಅದ್ರಲ್ಲಿ ನನಗೆ ವೈಟ್ ಅಂಡ್ ಬ್ಲಾಕ್ ಇಷ್ಟ ಆಗಿತ್ತು. ಆಮೇಲೆ ಯಾಕೋ ನಮ್ಮ ಅಪ್ಪಾಜಿ ಅವರೆಲ್ಲ ವೈಟ್ ಅಂಡ್ ಬ್ಲಾಕ್ ಬೇಡ, ರೆಡ್ ತಗೋಣ, ರೆಡ್ ಚೆನ್ನಾಗೈತೆ ಅಂದಿದ್ದಕ್ಕೆ ರೆಡ್ ತಗೊಂಡು ಸ್ವಲ್ಪ ಆಕ್ಸೆಸರೀಸ್ ಹಾಕ್ಸೋಣ ಅಂತ ಒಂದು ಸ್ಕರ್ಟಿಂಗ್ ಮಾಡಿಸಿದ್ವಿ. ಗಿಫ್ಟ್ ಅದೇ ಒಂದು ಫ್ಯಾಮಿಲಿಗೆ ಒಂದು ಸಣ್ಣ ಕಾರ್ ಬೇಕಿತ್ತು. ಸೊ ಹಂಗಾಗಿ ಈ ಕಾರ್ ತಗೊಂಡೆ. ಒಂದು ಒಳ್ಳೆ ಫ್ರೆಂಡ್ಲಿ ಬಜೆಟ್ ಅಲ್ಲಿ ಇದೆ. ಹಂಗಾಗಿ ಈ ಕಾರ್ 10,16,000 ಆಯ್ತು ವಿತ್ ಆಕ್ಸೆಸರೀಸ್ ಎಲ್ಲ ಸೇರಿ. ಟಾಪ್ ಎಂಡ್. ನನಗೆ ಕಾರ್ ಓಡಿಸಿದ ಮೇಲೆ ಕೆಲವೊಂದು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಂದಿದಂದ್ರೆ 24ರಿಂದ 25ವರೆಗೂ ಮೈಲೇಜ್ ಕೊಡುತ್ತೆ. ಡೈಲಿ ಯೂಸ್ಗೆ ಬೆಸ್ಟ್ ಗಾಡಿ. ಬಜೆಟ್ ಫ್ರೆಂಡ್ಲಿ ಇದೆ. ಸಸ್ಪೆನ್ಷನ್ ಸ್ಮೂತ್ ಫೀಲ್ ಕೊಡುತ್ತೆ. ಟ್ರಾಫಿಕ್ ಅಲ್ಲಿ ಈಸಿಯಾಗಿ ಡ್ರೈವ್ ಮಾಡಬಹುದು. ಫ್ರಂಟ್ ಸ್ಪೋರ್ಟಿ ಗ್ರಿಲ್ ಇದೆ. ಶಾರ್ಪ್ LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇಂಟೀರಿಯರ್ ಕಂಫರ್ಟ್ ಆಗಿದೆ. ಸೀಟ್ ಕುಶನಿಂಗ್ ಕಂಫರ್ಟ್ ಅನ್ಸುತ್ತೆ. ಸೇಫ್ಟಿ ವೈಸ್ ನೋಡಿದ್ರೆ 6 ಏರ್ ಬ್ಯಾಗ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಹಳೆ ಸ್ವಿಫ್ಟ್ ಗೆ ಕಂಪೇರ್ ಮಾಡಿದ್ರೆ ಸೇಫ್ಟಿ ವೈಸ್ ನ ಇಂಪ್ರೂವ್ ಮಾಡಿದ್ದಾರೆ. ಇದ್ರ ಮೇನ್ ಅಡ್ವಾಂಟೇಜ್ ಅಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಸರ್ವಿಸ್. ಸ್ಪೇರ್ಸ್ ಈಸಿಯಾಗಿ ಅವೈಲೇಬಲ್ ಇದೆ.
ರೀಸೇಲ್ ವ್ಯಾಲ್ಯೂ ಹೈ ಡಿಮಾಂಡ್ ಅಲ್ಲಿ ಇದೆ. ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಅಂದ್ರೆ ವೈಬ್ರೇಷನ್ಸ್ ಮತ್ತೆ ಸೌಂಡ್ ಜಾಸ್ತಿ ಬರುತ್ತೆ, ಪಿಕಪ್ ಕಡಿಮೆ. ಲಾಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಇದೆ. ಬಿಲ್ಡ್ ಕ್ವಾಲಿಟಿ ಅವರೇಜ್ ಇದೆ. ಎಲ್ಲಾ ಜನರೇಷನ್ ಸ್ವಿಫ್ಟ್ ಅಲ್ಲಿ ಕೂಡ ಬಿಲ್ಡ್ ಕ್ವಾಲಿಟಿ ಅವರೇಜ್ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ 265 ಲೀಟರ್ ವರೆಗೂ ಬರುತ್ತೆ. ಕಂಫರ್ಟ್ ಇದೆ. ಹಳೆ ಸ್ವಿಫ್ಟ್ ಕಾರ್ಗೆ ಗ್ಲೋಬಲ್ ಎನ್ಕ್ಯಾಪ್ ಇಂದ 2 ಸ್ಟಾರ್ ರೇಟಿಂಗ್ಸ್ ಇತ್ತು, ಬಟ್ ಇವಾಗ ಬರೋ ಸ್ವಿಫ್ಟ್ ಗೆ 3 ಸ್ಟಾರ್ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಅದನ್ನು ಅಷ್ಟೊಂದು ಸೇಫ್ ಅನ್ಸಲ್ಲ, ಬಟ್ ಜಾಸ್ತಿ ಅಪ್ಗ್ರೇಡ್ ಅಂದ್ರೆ 6 ಏರ್ ಬ್ಯಾಗ್ಸ್ ಮಾಡಿದ್ದಾರೆ. ನನಗೆ ಎಷ್ಟು ಜನ ಫೋನ್ ಮಾಡಲೆ, ನೀನ್ ಇವತ್ತು ಜೀವನದಾಗ ಸಾಧನೆ ಮಾಡ್ದಲೆ, ನೀನ್ ಕಾರ್ ತಗೊಂಡಲ್ಲ, ನನಗೆ ಅದೇ ಖುಷಿ. ಬೆಂಗಳೂರಾಗಿರೋ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಫುಲ್ ಮಾತಾಡಕತ್ ಬಿಟ್ಟಾರೆ. ಎಲ್ಲರೂ ಎಮರ್ಜೆನ್ಸಿ ಬಂದ್ರೆ ನಮ್ ಕಾರ ನಾವು ಹಂಗಿರ್ಬೇಕು. ಸೊ ಇದೆಲ್ಲ ಜೀವನ. ಇನ್ನೊಬ್ರ ಹತ್ರ ಕೈ ಚಾಚದೆ ಕಷ್ಟ ಪಟ್ಕೊಂಡು ದುಡ್ಡು ಜೋಡಿಸಿ ಕಾರ್ ತಗೊಂಡು ಅಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಡ್ರೀಮ್ಸ್ ನ ಸ್ಯಾಕ್ರಿಫೈಸ್ ಮಾಡಿ ಫ್ಯಾಮಿಲಿ ಸಿಚುವೇಶನ್ಗೆ ಅಡ್ಜಸ್ಟ್ ಆಗಿ ನೋವು ತಡ್ಕೊಂಡು ಕಷ್ಟಪಟ್ಟು ದುಡ್ಡು ಜೋಡಿಸಿ ತನಗೆ ಬೇಕಾದೆಲ್ಲ ಸೈಡಿಗೆ ಇಟ್ಟು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ತನ್ನ ಆಸೆಗಳನ್ನ ತ್ಯಾಗ ಮಾಡಿ ವರ್ಷ ಪೂರ್ತಿ ದುಡಿದ್ರು ಸಾಲ ಮುಗಿಯಲ್ಲ. ಒಂದು ಹೋದ್ರೆ ಇನ್ನೊಂದು ಬರುತ್ತೆ. ಆದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಒಂದಿನ ತನ್ನ ದುಡ್ಡಲ್ಲಿ ಒಂದು ಕಾರ್ ತಗೊಂತಾರಲ್ಲ, ಆ ಖುಷಿ, ಆ ಫೀಲಿಂಗ್ ಬೇರೆ ಲೆವೆಲೇ ಅನ್ಬೋದು. ಬರೀ ಕಾರೇ ಅಂತಲ್ಲ, ಯಾವುದೇ ವಸ್ತು ಆಗಿರ್ಲಿ ತನ್ನ ಸ್ವಂತ ದುಡ್ಡಿಂದ ತಗೊಂಡಾಗ ನಿಜವಾದ ವ್ಯಾಲ್ಯೂ ಏನಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ.